ಪ್ರತಿ ಮಾನವನು ವಿಫಲತೆಯ ರುಚಿಯನ್ನು ಅನುಭವಿಸಿದ್ದಾನೆ, ಪ್ರತಿಯೊಬ್ಬರೂ. ಆದರೆ ಗಮನವಾಗಿ ಕೇಳಿ, ವಿಫಲತೆ ಎಂದಿಗೂ ಅಂತ್ಯವಾಗಿರಲಿಲ್ಲವೆಂದರೆ ಅದು ನೀವು ಊಹಿಸಿದುದಕ್ಕಿಂತಲೂ ಮಹತ್ತರವಾದ ಯಾವುದೋ ಒಂದು ಆರಂಭವಾಗಿದ್ದರೆ. ಇಸ್ಲಾಂನಲ್ಲಿ ವಿಫಲತೆ ಎಂಬ ಪದವೇ ಇಲ್ಲ. ಅಲ್ಲಾಹನ ಕರುಣೆ ನಿಮ್ಮೊಳಗೆ ನೀವು ಅಸ್ತಿತ್ವದಲ್ಲಿದೆ ಎಂದು ತಿಳಿಯದ ಶಕ್ತಿಯನ್ನು ಜಾಗೃತಗೊಳಿಸುತ್ತಿದೆ. ನೀವು ಒಡೆದವರಲ್ಲ, ನಿಮ್ಮನ್ನು ರೂಪಿಸಲಾಗುತ್ತಿತ್ತು. ನಿಮ್ಮನ್ನು ಎಂದಿಗೂ ಕುಸಿಸಲಿಲ್ಲದಿದ್ದರೆ ನಿಮ್ಮ ಶಕ್ತಿ ಏಳುವುದೇ ಇರಲಿಲ್ಲ. ನಿಮ್ಮನ್ನು ಪರೀಕ್ಷಿಸಲಿಲ್ಲದಿದ್ದರೆ, ನಿಮ್ಮ ನಂಬಿಕೆಯಿಲ್ಲದಿದ್ದರೆ ನಿಮ್ಮ ನಂಬಿಕೆ ಬೆಳೆದಿರಲಿಲ್ಲ. ಪ್ರತಿಯೊಂದು ಪತನವೂ ಯೋಜಿತವಾಗಿದೆ. ಪ್ರತಿಯೊಂದು ವಿಳಂಬವೂ ಉದ್ದೇಶಪೂರ್ವಕವಾಗಿದೆ. ಪ್ರತಿಯೊಂದು ಹೋರಾಟವೂ ನಿಮ್ಮನ್ನು ಇನ್ನಷ್ಟು ಬಲಿಷ್ಠ, ಜ್ಞಾನಿ ಮತ್ತು ಅಲ್ಲಾಹನಿಗೆ ಸಮೀಪವಾಗುವ ವ್ಯಕ್ತಿಯನ್ನಾಗಿ ರೂಪಿಸುತ್ತಿದೆ. ಪ್ರವಾದಿಗಳನ್ನು ನೋಡಿ, ಮಿತಿಗಳನ್ನು ಮೀರಿದ ಪರೀಕ್ಷೆಗಳು. ಮರುಭೂಮಿಗಳಲ್ಲಿ ಬಿಟ್ಟು ಹೋಗಲ್ಪಟ್ಟರು, ಕಾರಾಗೃಹಗಳಲ್ಲಿ ಹಾಕಲ್ಪಟ್ಟರು. ಆದರೂ ಆ ಕ್ಷಣಗಳಿಂದಲೇ ಉನ್ನತಿ, ಗೌರವ ಮತ್ತು ಜಯಗಳು ಉಂಟಾದವು. ಅವುಗಳನ್ನು ಅಲ್ಲಾಹನೇ ಬರೆಯುತ್ತಿದ್ದನು. ಆದ್ದರಿಂದ ನೀವು ಕುಸಿದಾಗ ಸಂಪೂರ್ಣವಾಗಿ ಭಂಗವಾಗಬೇಡಿ. ಆಲೋಚಿಸಿ, ಮತ್ತೆ ಎದ್ದೇಳಿ, ಪ್ರಾರ್ಥಿಸಿ, ಅವನನ್ನು ಕರೆಯಿರಿ. ಏಕೆಂದರೆ ನಿಮ್ಮ ದುವಾ ಖಾಲಿಯಲ್ಲ, ಅದು ನಿಮ್ಮ ಆಯುಧ. ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಒಬ್ಬ ವಿಶ್ವಾಸಿ ನಿರಾಶೆಯಲ್ಲಿ ಬದುಕುವುದಿಲ್ಲ. ಅವನು ತಿಳಿದಿದ್ದಾನೆ, ಕಷ್ಟದ ನಂತರ ಸುಲಭತೆ ಬರುತ್ತದೆ ಸದಾ. ನೀವು ಕೆಟ್ಟದು ಎಂದು ಭಾವಿಸುವುದು ಅದಕ್ಕಿಂತ ಕೆಟ್ಟದ್ದರಿಂದ